ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ 69ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಭೇಟಿ ಮಾಡಲಾಗಿದೆ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ನವಲಗುಂದ ವಿಧಾನಸಭಾ ಕ್ಷೇತ್ರದ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ತಡಹಾಳ ತಾಲೂಕು ಪಂಚಾಯತಿ ಕ್ಷೇತ್ರ ತಡಹಾಳ ಗ್ರಾಮದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, 2 ವರ್ಷಕ್ಕೆ ತಲುಪ್ತಾ ಇರುವಂಥ ಕಾಂಗ್ರೆಸ್ನ 5 ಗ್ಯಾರಂಟಿ, 2 ವರ್ಷಕ್ಕೆ ತಲುಪ್ತಾ ಇರುವಂಥ ಸ್ಥಳೀಯ ಶಾಸಕರು, ರಾಜ್ಯ ಸರ್ಕಾರ 11 ವರ್ಷದ ಕೇಂದ್ರ ಸರ್ಕಾರ, 25 ವರ್ಷಕ್ಕೆ ಇರುವಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ ಜನರ ಅಭಿಪ್ರಾಯ, ಜನರ ಯೋಚನೆ, ಯಾವ ವ್ಯಕ್ತಿ ಸ್ಥಳೀಯದಿಂದ ಬರಬೇಕು ಅಂತೇಳಿ ಹೆಸರುಗಳನ್ನು ಬರ್ತಾ ಇದೆ, ಯಾರು ಬರಬಹುದು ಅನ್ನುವಂಥ ವಿಷಯಗಳಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾದಿಂದ ಒಂದು ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಮ್ಮ ಜೊತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಹೆಸರು, ಅವರು ಮತ್ತಾರೂ ಅಲ್ಲ, ಜನಪ್ರಿಯ ಕ್ಷೇತ್ರದ ಗ್ರಾಮದ ಹಿರಿಯ ಮುಖಂಡರು, ಈ ಕಡೆ ಹಿರಿಯರೂ ಅಲ್ಲ, ಈ ಕಡೆ ಯುವಕರೂ ಅಲ್ಲ, ಮಧ್ಯದಲ್ಲಿ ಮುಖಂಡರಾಗಿ ಪಕ್ಷದ ಜೊತೆ ಕಾರ್ಯವೈಖರ್ಯದಲ್ಲಿ, ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಸಿದ್ದಣ್ಣ ಕೆಟಗೇರಿ ಅವರು. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಆರಾಮಿದೆ ಸರ್. ಆರಾಮಾಗಿದ್ದೀರಾ? ಓಕೆ ಸರ್. ಸರಿ, ಓಕೆ. 20 ವರ್ಷದಿಂದ ಯಾವುದೋ ಅವಕಾಶ ಬಂದಿಲ್ಲ, ಆದರೂ ಕೂಡ ಇಷ್ಟ ತಾಳ್ಮೆ ಹೇಗೆ? ನೋಡಿ ಸರ, ಈಗ ನಾವು ರೈತರು ಒಣ್ಣೆಕ್ಕೆ ರೈತ ಪರವಾದ ಹೋರಾಟ ಮಾಡ್ಕೊತ ಬಂದ್ವಿ. ರೈತ ಸಂಘದಿಂದ ನಾವು ಹುಟ್ಟು ಹೋರಾಟಗಾರ ಮೊದಲಕ್ಕೆ. ಇವು ರೈತರಿಗೆ ಏನು ಅನ್ಯಾಯ ಆದಾಗ ನಾವು ಹೋರಾಟ ಮಾಡ್ಕೊತ ಬಂದ್ವಿ, ರೈತರ ಒಂದು ಮುಖಂಡತ್ವ ಎಲ್ಲರನ್ನ ಕರ್ಕೊಂಡು. ಆಮೇಲೆ ಬೆಳೆ ವಿಮಾ ಒಂದು ವಿಚಾರ ಬಂದಾಗ ನವಲುಂದದಲ್ಲಿ ದೊಡ್ಡ ಹೋರಾಟ ಮಾಡಿದ್ವಿ ನಾವು. ಆ ಸಮಯದಲ್ಲಿ ರೈತರು ಒಂದು ಸ್ವಲ್ಪ ಏನು ಮಾಡಿದ್ರು ಅಂದ್ರೆ, ನಮಗೆ ಬೆಳೆ ವಿಮಾ ಅನ್ಯಾಯ ಆಗೈತೆ ಅಂತೇಳಿ ಹೇಳಿದಾಗ ದೊಡ್ಡ ಪ್ರಮಾಣ ಹೋರಾಟ ಮಾಡಿದ್ವಿ. ಅಲ್ಲೊಂದು ಲಾಠಿ ಚಾರ್ಜ್ ಆದ ಸರ್. ಲಾಠಿ ಚಾರ್ಜ್ ಆದಾಗ ನಾವು ಬಳ್ಳಾರಿ ಜೈಲಿಗೆ ಬಿದ್ವಿ ಸರ್, 15 ದಿನಗಟ್ಟಲೆ. 15 ದಿನದಲ್ಲಿ ಬಳ್ಳಾರಿ ಜೈಲಿಗೆ ಬಿದ್ವಿ. ಆಮೇಲೆ ಗುಲ್ಬರ್ಗ ಜೈಲಿಗೆ ಬಿದ್ವಿ. ರೈತರ ಸಂಬಂಧ ಹೋರಾಟ 10 ಹಲವಾರು ರೈತರು ಬಳ್ಳಾರಿ ಜೈಲು, ಗುಲ್ಬರ್ಗ ಜೈಲು. ಯಾವ ಇಸ್ವಿಯಲ್ಲಿ ಹೋದ್ರಿ ಸರ್ ನೀವು ಜೈಲಿಗೆ? 1998, 99, 2000 ಸನಿಯಕ್ಕೆ ಇರ್ಬೇಕು ಸರ್. 2010ರಲ್ಲಿ. ಹಾಂ, ಹೌದು ಸರ್. ಗುಲ್ಬರ್ಗ ಜೈಲು, ಬಳ್ಳಾರಿ ಜೈಲು, ಧಾರವಾಡ ಜೈಲು. ಹಿಂಗಾಗಿ ನಾವು ಹೋರಾಟ ಮಾಡಿದಾಗ ಬೆಳೆ ವಿಮಾ ರೈತರಿಗೆ, ಆ ಹೋರಾಟದಿಂದ ಸಾಕಷ್ಟು ಲಕ್ಷ ಗಟ್ಟಲೆ ಬೆಳೆ ವಿಮಾ ಜಮಾ ಆಯ್ತು ರೈತರಿಗೆ. ದೊಡ್ಡ ಅಂಥ ಒಂದು ಹೋರಾಟ ಮಾಡ್ಕೊತ ನಾವು ಪಕ್ಷ ಒಂದು ಸಂಘಟನೆ ಮಾಡಿದ್ವಿ, ಭಾರತೀಯ ಜನತಾ ಪಕ್ಷ. ಹಿರೇನವರು ಡಾಕ್ಟರ್ ಏನು ಟಿಕೆಟ್ ಸಿಕ್ತಲ್ಲ, ಅಲ್ಲಿಂದ ನಾವು JDU ಇದ್ದೀವಿ ಸರ್. ಮೊದಲಕ್ಕೆ JDU ಶಂಕರ ಪಾಟೀಲರು, ನಾವು, ಬಸವರಾಜ ಬೊಮ್ಮಾಯಿ ಅವರು ಸಾಹೇಬರು ಜನತಾದಳ ಸರ್. ಅಲ್ಲಿಂದ ನಾ ಅಧ್ಯಕ್ಷ ಇದ್ದೆ, ತಾಲೂಕು ಅಧ್ಯಕ್ಷ, ಸಂಘಟನೆ ಮಾಡಿದ್ವಿ ಸರ್. ಆಮ್ಯಾಗ BJP ಟಿಕೆಟ್ ನಮ್ಮ ಹಿರೇನವ್ರು ಡಾಕ್ಟರ್ ಸಿಕ್ತು. ಜನತಾದಳ ಇವು ಮತ್ತು BJP ಕಾಂಬಿನೇಷನ್ ಮೈತ್ರಿ ಆದ ಸರ್. ಮೈತ್ರಿ ಆದ ನಾವು ಮ್ಯಾಗ ನಮಗೇನು ಬಂತು, ಡಾಕ್ಟರ್ ಶಿರೇನವ್ರಿಗೆ ಮಾಡ್ಬೇಕಂತ ಬಂತು ರೀ ಮ್ಯಾಗ ಹೈಕಮಾಂಡ್. ನಾವು ಡಾಕ್ಟರ್ ಶಿರೇನವ್ರಿಗೆ ಏನು ಆಗ 3-4 ಸಾವಿರದಿಂದ ಏನು ಗೆಲ್ಸಿದ್ವಿ, ಅದು ಸಂಯುಕ್ತ ಜನತಾಳದಿಂದ ಒಂದು 7-8 ಸಾವಿರ ಓಟ್ ಹಾಕ್ಸಿದ್ವಿ. ಅದರಲ್ಲಿಂದನೇ ಇವತ್ತು ನಮ್ಮ ಡಾಕ್ಟರ್ ಶಿರೇನವರು ಗೆದ್ರಂತೇಳಿ ನಮಗೆ ಆತ್ಮಬಲ ಆಯಿತು. ನಮ್ಮ JDUಲಿಂದ ನಾವು ಓಟ್ ಏನು ಹಾಕ್ಸಿವಲ್ಲ, ಮ್ಯಾಗಿನ ಪ್ಲಸ್ ಏಟರ ಅಲ್ಲಿ ನಮ್ಮ JDU ಶಕ್ತಿ ಅದು ಕೂಡಿಂದ ನಮ್ಮ ಶಿರೇನವ್ರು ಸಾಹೇಬ್ರು MLA ಆದ್ರೆ ಅಲ್ಲಿಂದ ನಾವು ಅಭಿವೃದ್ಧಿ ಪರ್ವ ಚಲೋ ಆಯ್ತು. BJPಯಿಂದ ಮ್ಯಾಗ ಯಡಿಯೂರಪ್ಪನವ್ರು CM ಆದಾಗ ಸಾಕಷ್ಟು ರೀತಿಯಿಂದ ನಮಗೆ ಈ ಭಾಗಕ್ಕೆ ಅನುದಾನ ಹರಿದು ಬಂದು, ನಮ್ಮ ಫ್ಲಡ್ ಡ್ಯಾಮೇಜ್, ಮಳೆ, ಅತಿವೃಷ್ಟಿ ಅನಾವೃಷ್ಟಿ ಮಳೆ ಆಯ್ತು. ಮುಂದೆ ಶಂಕರಪಾಲರು BJP ಬಂದರು, ನಾವು ಅಷ್ಟರು BJP ಸೇರಿದ್ವಿ. ಮುಂದೆ ಶಂಕರಪಾಲರು ಸಾಹೇಬರಿಗೆ MLA ಟಿಕೆಟ್ ಸಿಕ್ತು. ಆಮ್ಯಾಗ ಅವರು MLA ಆದಾಗ, ಫಸ್ಟ್ MLA ಆದಾಗ ಸಾಕಷ್ಟು ರೀತಿಯಿಂದ ಅಭಿವೃದ್ಧಿ ಕೆಲಸ 2008ರಿಂದ 13ವರೆಗೆ ಸರ್. ಆಮ್ಯಾಗ ಅವರು CM ಆದಾಗ, ಯಡಿಯೂರಪ್ಪನವ್ರು CM ಆದಾಗ ನಮ್ಮ ಕೊಂಗೋಡ ಮತ್ತು ಫ್ಲಡ್ ಡ್ಯಾಮೇಜ್ ಆಗಿ ಎಲ್ಲ ಮುಳುಗಡೆ ಆದವು ಸರ್. ಇಲ್ಲಿ ಅರಟ್ಟಿ, ಕೊಂಗೋಡ, ಅಮೂರುಗೋಳ ಇವು ಒಂದು 5-6 ಹಳ್ಳಿ ಅವ ಶಿಫ್ಟಿಂಗ್ ಏರಿಯಾ. ಪ್ರಪ್ರಥಮವಾಗಿ ಶಿಫ್ಟಿಂಗ್ ಏರಿಯಾ ತಂದಿದ್ದಂದ್ರೆ ಶಂಕರಪಾಲರು ಕೊಂಗೋಡಕ್ಕೆ. ಇಡೀ ರಾಜ್ಯದಲ್ಲೇ ಕೊಂಗೋಡ ಪ್ರಥಮ ಶಿಫ್ಟಿಂಗ್ ಏರಿಯಾ, ಊರು, ವಿಲೇಜ್ ಮುಳುಗಡೆ ಆದಾಗ ಬೇರೆ ಹೊಸ ಊರು ಕಟ್ಟಿದಂಥ ಕೀರ್ತಿ ಯಾರಿಗೆ ಬರ್ತದೆ, ನಮ್ಮ ಶಂಕರಪಾಲ ಸಾಹೇಬರು ಪ್ರಥಮ ಶಾಸಕರು. ಮತ್ತು ಯಡಿಯೂರಪ್ಪನವ್ರು CM ಇದ್ದಾಗ ಅವಾಗ ಇಲ್ಲಿ ನಮ್ಮನಿಗೆ ಬಂದು ವಿಸಿಟ್ ಕೊಟ್ಟು ಟಿಫಿನ್ ಮಾಡಿದ್ರು. ಒಂದು ತಾಸು ಕುಂತಿದ್ರು ಸರ್. ಯಡಿಯೂರಪ್ಪನವರು, ಬೊಮ್ಮಾಯಿಯವರು, ಶಂಕರಪಾಲ ಸಾಹೇಬ್, ಇನ್ನೂ ಆದಿಯಾಗಿ ಎಲ್ಲ ಮಿನಿಸ್ಟ್ರು ಬಂದಿದ್ದರು. ಜೋಶಿ ಸಾಹೇಬರು, ಜಗದೀಶ್ ಶೆಟ್ಟಿ ಸಾಹೇಬರು, ಅವರೆಲ್ಲರೂ ಇಲ್ಲಿ ಮನೆಗೆ ಬಂದಿದ್ದು. ಟಿಫಿನ್ ಮಾಡಿ ಅಭಿವೃದ್ಧಿ ಏನು ಕೊಂಗೋಡ ಗ್ರಾಮಕ್ಕೆ ಹೊಸ ಶಿಫ್ಟಿಂಗ್ ಏರಿಯಾ ಪ್ರಪ್ರಥಮವಾಗಿ ರಾಜ್ಯದಲ್ಲಿ ಶಿಫ್ಟಿಂಗ್ ಮಾಡಿದ್ದಂದ್ರೆ ಕೊಂಗೋಡ ಗ್ರಾಮ. ಆಮ್ಯಾಗ ಅರಟ್ಟಿ, ಅಮೂರುಗೋಳ, ಇನ್ನೂ ನಮ್ಮ ತಾಲೂಕಿನಾಗ 10 ಹಲವಾರು ಗ್ರಾಮ ಮಾಡಿದರು. ಆ ಒಂದು ರಸ್ತೆ ಎಲ್ಲ ಕೊಚ್ಕೊಂಡು ಹೋಗಿದ್ವು ಸರ್.
ಮಳೆ ಭಾಳ ವಿಪರೀತ ಮಳೆ ಆಗಿ ಫ್ಲಡ್ ಡ್ಯಾಮೇಜ್ ಆಗಿತ್ತು. ಅಂಥ ಎಲ್ಲ ರಸ್ತೆ ಸುಧಾರಣೆ ಆಯ್ತು. ರೈತರಿಗೆ ಏನು ಹೊಲಕ್ಕೆಲ್ಲ ನೀರು ನುಗ್ಗಿ ರೈತರ ಫಸಲೆಲ್ಲ ಕೊಚ್ಕೊಂಡು ಹೋಗಿದ್ದು. ಮತ್ತು ಅದಕ್ಕೆಲ್ಲ ಯಡಿಯೂರಪ್ಪನವ್ರು ಸಿ ಎಮ್ ಇದ್ದಾಗ ಶಂಕರಪಾಳ್ರು ಜೋಶಿ ಸಾಹೇಬರು ಮ್ಯಾಗ ಅವರು MP ಇದ್ದರು, ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬರು ಅವರು ಮಿನಿಸ್ಟ್ರ್ ಇದ್ದರು. ಇವರೆಲ್ಲ ನೇತೃತ್ವದಲ್ಲಿ ರೈತರಿಗೆ ಏನು ಅವರಿಗೆ ಫಸಲು ಹೋಗಿತ್ತು, ಹೊಲ ಲುಕ್ಷಾನ ಪೀಕ್ ಲುಕ್ಷಾನ ಆಗಿದ್ದು, ಅವರಿಗೆ ಫ್ಲಡ್ ಡ್ಯಾಮೇಜ್ ಆದಂಥ ಬೆಳೆ ಹಾನಿ ಆದಂಥ ಸಮಯದಲ್ಲಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಕೊಟ್ಟರು ರೈತರಿಗೆ. ಅದಕ್ಕೆಲ್ಲ ಹೋರಾಟ ಮಾಡಿದ್ವಿ. ಅವರೆಲ್ಲ ನಮಗೆ ಅನುಕೂಲ, ರೈತರಿಗೆ ಅನುಕೂಲ ಮಾಡಿದ್ವಿ. ಎಕರೆವಾರು, ಹೆಕ್ಟರ್ವಾರು 10,000, 15,000, 25,000, 30,000 ಶಂಕರ್ ಪಾಟೀಲ್ರು ಮತ್ತೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದ ನಿಮಗೆ ಅನುಕೂಲ, ಮತ್ತೆ ನೀವು ಪಟ್ಟಿರ್ತಕ್ಕಂಥ ಹೋರಾಟಕ್ಕೆ ಜೈಲು ಶಿಕ್ಷೆಗೆ ಇಲ್ಲಿ ಸಿಕ್ಕಿರ್ತಕ್ಕಂಥ ಪ್ರತಿಫಲ ಸರ್. ಸರಿ, ನೀವು ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಬಂದ್ರಿ, ನಿಮ್ಗೆ ಯಾಕೆ ಅವಕಾಶ ಒಂದಾದ್ರೂ ಕಲ್ಪಿಸಬದ್ಲಿಲ್ಲ? ಈಗ ಅವಕಾಶ ನಾವು ಮಾಡ್ಬೇಕನ್ನೋ ಸರ ಒಂದು ಸ್ವಲ್ಪ ಕೆಟಗರಿ ಏನು ವೈಸ್ ಒಂದು ಬೇರೆ ಬೇರೆ ಬಂದು ಸರ್. ಅವಾಗ ಅವ್ರಿಗೆಲ್ಲ ನಾವು ಒಂದು 4-5 JDP ನಾವು ನಮ್ಮ ನೇತೃತ್ವದೊಳಗೆ ಮತ್ತು ನಮ್ಮ ಅಗದಿ ಬೇಕಾದ್ರೆ ಆರಿಸ್ತಂದ್ವಿ. ನಮ್ಮ SC ಬಂದುಬಿಡ್ತು, ಜಕ್ಕಣ್ಣವ್ರನ್ನ ಅವಾಗ ನಮ್ಮ ಕ್ಷೇತ್ರಕ್ಕೆ ಅಳಗೋಡಿ, ನಮ್ಮದು ಅಳಗೋಡಿಯಿಂದ ಸೆಲುಡಿ ಇತ್ತು ಸರ್. ಸೆಲುಡಿಯಾಗಿ ಜಕ್ಕಣ್ಣವ್ರು ನಿಂದ್ರಿಸಿದ್ವಿ, ಅವ್ರನ್ನ ಆರಿಸ್ತಂದ್ವಿ. ಮತ್ತು ಹಿಂದೆ ನಮ್ಮ ಜನತಾದಳದಾಗ ಇದ್ದಾಗ ಗಾಣಿಗೇರ ಬಸಮ್ಮ ಮತ್ತು ಯಡ್ರಾವಿ ಸಿದ್ದಣ್ಣ ಅಂತೇಳಿ ಮತ್ತು 3-4 ಮಂದಿ ನಾವು ನಮ್ಮ ನೇತೃತ್ವದೊಳಗೆ JDP 4-5 ಮಂದಿ JDP ಆರಿಸ್ತಂದ್ವಿ. ಒಳ್ಳೆ ನಮ್ಮ ಸಿರಣ್ಣವ್ರು ಡಾಕ್ಟರ್ ಹಿಡ್ಕೊಂಡು ಆದಿಯಾಗಿ ಜೋಶಿ ಸಾಹೇಬ್ರದ್ದು MP ಎಲೆಕ್ಷನ್ ಅಂತರೂ ಅವರು ಯಾವತ್ತಿಂದನೂ ನಾವು ಸಾಕಷ್ಟು ರೀತಿಯಿಂದ ಹೋರಾಟ ಮಾಡಿ ನಮ್ಮ ಊರ ಒಂದಲ್ಲ ಎಲ್ಲ ನಮ್ಮ ಕ್ಷೇತ್ರದ ಹಳ್ಳಿಗೆ ತಿರುಗಾಡಿ ನಮ್ಮ ಒಂದ ಸಮಾಜ ಅಲ್ಲ ಎಲ್ಲ ಬಾಂಧವ್ರನ್ನ ನಾವೆಲ್ಲರೂ ನಾವೆಲ್ಲರೂ ಬಂದು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಆ ಸಮಾಜ ಈ ಸಮಾಜ ಅಲ್ಲ ಎಲ್ಲ ಸಮಾಜನ ಒಕ್ಕೂಡಿಸಿ ನಮ್ಮ ಜೋಶಿ ಸಾಹೇಬರು ಸಾಕಷ್ಟು ರೀತಿಯಿಂದ ನಾವು ಓಟ್ ಮುಖಾಂತರ ಆರಿಸ್ತಂದೇವೆ. ಒಟ್ಟು ಜೋಶಿ ಸಾಹೇಬ್ರನ್ನ ಹಿನ್ನಡೆ ಅನ್ನೋದು ಇಲ್ಲ. ಅವ್ರು ಯಾವಾಗ ರಾಜಕೀಯ MP ಎಲೆಕ್ಷನ್ ಕೊಟ್ಟರ ಅವಾಗಲಿಂದ ಅವರು ಜೈಬೇರಿ ಬಾರಿಸುವಂತ ಬಂದಾರ. ಅದಕ್ಕೆ ನಾವೆಲ್ಲ ಕೈ ಜೋಡಿಸೇವಿ ಸರ್. ಅಂಥ ಒಂದು ಶ್ರಮವಹಿಸಿ ನಾವು ಪಾರ್ಟಿಯಾಗಿ ದುಡಿದೇವಿ. ಮತ್ತು 10 ಹಲವಾರು ರೈತರ ಬಗ್ಗೆ ಆಯ್ತು, ಸಾಕಷ್ಟು ರೀತಿಯಿಂದ ಬಡ ಕೂಲಿ ಕಾರ್ಮಿಕರು ಹಿಡ್ಕೊಂಡು ಬಡವರ ಬಗ್ಗೆ, ಇವು ಜನತಾ ಪ್ಲಾಟ್ ಇರ್ಬೋದು, ಅವ್ರು ಏನು 10 ಹಲವಾರು ಸಮಸ್ಯೆ ಬಗ್ಗೆ ನಾವು ಹೋರಾಟ ಮಾಡಿ ಇವತ್ತು ಬಡವರಿಗೆ ಅನುಕೂಲ ಮಾಡೇವಿ. ರಸ್ತೆ ಹದಗೆಟ್ಟಾಗ ಅವನ್ನ ರಸ್ತೆ ಸುಧಾರಣೆ ಮಾಡಿ ಅಂತೇಳಿ ಹೋರಾಟ ಮಾಡೇವಿ. ಸಾಕಷ್ಟು ರೀತಿಯಿಂದ ಎಲ್ಲ ರೀತಿಯಿಂದ ನಾವು ಸೇವೆ ಮಾಡೇವಿ ಜನರಿಗೆ. ಮತ್ತು ಕ್ಷೇತ್ರ ಬಗ್ಗೆ ಇಂಥ ಕೆಲಸ ಆಗಿಲ್ಲರಿ, ಈ ಊರಿಗೆ ಕೆರೆ ಆಗಿಲ್ಲರಿ, ನೀರಿಲ್ಲ, ಹೂಳು ತೆಗಿಬೇಕು, ರೈತರ ಜಮೀನಿಗೆ ಇವತ್ತು ಅಲ್ಲೇ ಒಡ್ಡು ಹಾಕ್ಸ್ಬೇಕು, ಅಲ್ಲೇ ಒಂದು ಹೊಳಗಟ್ಟಿ ಕಟ್ಟಬೇಕು, ರೈತರ ಫಸಲು ಬರ್ಬೇಕಾದ್ರೆ ಇವತ್ತು ಹೊಲ ಸುಧಾರಣೆ ಆದ್ರೆ ನಮ್ಮ ರೈತರ ಫಸಲು ಬರ್ತೈತಿ. ಇಂಥ ಎಲ್ಲ ಹಲವಾರು ಚೆಕ್ ಡ್ಯಾಮ್ ಇವತ್ತು ಶಂಕರಪಾಳ್ರಿಗೆ ಹೇಳಿ ಇವತ್ತು ಚೆಕ್ ಡ್ಯಾಮ್ ಕಟ್ಟಿದ್ರೆ ರೈತರಿಗೆ ಜಲ ಇವತ್ತು ಬೋರ್ ಹಾಕಿದ್ರೆ ಚೆಕ್ ಡ್ಯಾಮ್ ಕಟ್ಟಿದ್ವಿ ಅಂದ್ರೆ ನೀರು ಹಿಂಗಿ ಆ ಬೋರ್ ಚಾರ್ಜ್ ಆಗತ್ತೆ. ಆ ಬೋರ್ಲಿಂದ ರೈತರಿಗೆ ಅನುಕೂಲ ಆಗತ್ತೆ ಸರ್. ಅಂಥ ಎಲ್ಲ ಕೆಲಸ ನಾವು ಇವತ್ತು ಮ್ಯಾಗ ನಮ್ಮ ಲೀಡರ್ಸ್ ಹೇಳಿ ಸಾಕಷ್ಟು ಅಭಿವೃದ್ಧಿ ಕೆಲಸದಾಗ ನಾವು ಪಾಲ್ಗೊಂಡೇವು ಸರ್. ಜೋಶಿ ಸಾಹೇಬರು ಇವತ್ತು ಸಾಕಷ್ಟು ರೀತಿಯಿಂದ ಈ ಭಾಗಕ್ಕೆ ಅಭಿವೃದ್ಧಿಗೆ ಸಾಕಷ್ಟು ಗುಡಿ ಗುಂಡಾರ ಇರ್ಬೋದು, ರಸ್ತೆ ಇರ್ಬೋದು, ಶಾಲೆ ಇರ್ಬೋದು, ಎಲ್ಲ ರೀತಿಯಿಂದ ಜೋಶಿ ಸಾಹೇಬರು ಸಹಕಾರದಿಂದ ಸಾಕಷ್ಟು ರೀತಿಯಿಂದ ಕೆಲಸ ಮಾಡೇವಿ. ಮತ್ತು ಬೊಮ್ಮಾಯಿ ಸಾಹೇಬರು CM ಇದ್ದಾಗ ನಮಗೆ ಶಂಕರಪಾಳ್ರ ನೇತೃತ್ವದಲ್ಲಿ ಸಾಕಷ್ಟು ರೀತಿಯಿಂದ ಅನುದಾನ ನಮ್ಮ ತಾಲೂಕು ಗ್ರಾಮಕ್ಕೂ ಹರಿದು ಬಂದೈತಿ, ನಮ್ಮ ಕ್ಷೇತ್ರಕ್ಕೂ ಹರಿದು ಬಂದೈತಿ. ಜಗದೀಶ್ ಶೆಟ್ಟರ್ ಸಾಹೇಬರಿದ್ದಾಗೂ ಸಾಕಷ್ಟು ರೀತಿಯಿಂದ ಶಂಕರಪಾಳ್ರ ನೇತೃತ್ವದಾಗ ಅವ್ರಲಿಂದ ಕೆಲಸನೂ ತಂದೇವಿ. ಎಲ್ಲ ಒಳಗೊಂಡು ಇವತ್ತು ಸಾಕಷ್ಟು ರೀತಿಯಿಂದ 20 ವರ್ಷಗಟ್ಟಲೆ ನಾವು 20-25 ವರ್ಷಗಟ್ಟಲೆ ಜನಸೇವೆಯನ್ನು ಸಾಕಷ್ಟು ಮಾಡಿ ಇವತ್ತು ನಾವು ಹೊಲದಲ್ಲಿ ದುಡಿದು ಇವತ್ತು ಸೇವೆ ಮಾಡೋಕೆ ಹೊಂಟಿದ್ದೇವೆ ಸರ್. ಓಕೆ, ಸಿದ್ದಣ್ಣ ಕೆಟಗಿರಿಯವರ ಶ್ರಮ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಯಾವ ವಿಷಯದಲ್ಲಿ ಗುರುತಿಸ್ಕೊಂತಾರೆ? ಇವತ್ತು ನಾವು ಸರ ಯಾವ ರೀತಿಯಿಂದ ಇವತ್ತು ರಸ್ತೆ ಹಿಡ್ಕೊಂಡು ರೈತರ ಕೆಲಸ ಅಭಿವೃದ್ಧಿ ಏನೋ ರಸ್ತೆ ಇವತ್ತು ಹದಗೆಟ್ಟಾಗ ಇವತ್ತು ರಸ್ತೆ ಸರಿ ಮಾಡ್ರಿ ಅಂತ ಹೋರಾಟ ಮಾಡೀವಿ. ರೈತರಿಗೆ ಏನು ಅನಾನುಕೂಲ ಆದಾಗ ರೈತರ ಬೆಳೆ ಇರ್ಬೋದು, ರೈತರ ಹೊಲಕ್ಕೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಪೀಕು ನಾಶ ಆದಾಗ ಇವತ್ತು ರೈತರಿಗೆ ಅನುದಾನ ಕೊಡಿಸುವಲ್ಲಿ ಯಶಸ್ವಿಯಾಗೀವಿ. ರೈತರಿಗೆ ಇವತ್ತು ಬೆಳೆ ವಿಮಾ ಕೊಡಿಸುವಲ್ಲಿ ಯಶಸ್ವಿಯಾಗೀವಿ. ಜೋಶಿ ಸಾಹೇಬರು ಕೇಂದ್ರ ಸರ್ಕಾರದಿಂದ ಬೆಳೆ ವಿಮಾ ತಡೆ ಹಿಡಿದಾಗ ರೈತರ ಖಾತೆಗೆ ನೇರವಾಗಿ ಲಕ್ಷಗಟ್ಟಲೆ ಇವತ್ತು ಜಮಾ ಮಾಡಿಸೋರಲ್ಲಿ ನಾವು ಯಶಸ್ವಿಯಾಗಿ ರೈತರಿಗೆ ಭಾಳ ಅನುಕೂಲ ಮಾಡೇವಿ. ಯಾಕಂದ್ರೆ ಬೆಳೆ ವಿಮಾ ಇವತ್ತು ರೈತರಿಗೆ ಪ್ರಧಾನಮಂತ್ರಿ ಏನು ಮೋದಿಜಿ ಅವರ ಆದ ನಂತರ ರೈತರಿಗೆ ಈ ಬೆಳೆ ವಿಮಾ ಇವತ್ತು ರೈತರಿಗೆ ಇವತ್ತು ಒಂದು ನಾವು 2,000 ತುಂಬಿದ್ರೆ ಒಮ್ಮೊಮ್ಮೆ ಲಕ್ಷಗಟ್ಟಲೆ ಇವತ್ತು ಹಣ ಬರ್ತೈತೆ ವಾಪಸ್ ನಮಗೆ. ಅಂಥ ಒಂದು ನಮ್ಮ ಮೋದಿಜಿಯವರು ಸಾಕಷ್ಟು ರೀತಿಯಿಂದ ಬೆಳೆ ವಿಮಾ ಬಗ್ಗೆ ದೊಡ್ಡ ಅನುಕೂಲ ಮಾಡ್ಯಾರ. ಆದರೆ ಏನಪ್ಪ ಅಂದ್ರೆ ಜೋಶಿ ಸಾಹೇಬರು ಅದಕ್ಕೆ
ಇಲ್ಲಿ ನಮ್ಮ ಜಿಲ್ಲಾಕ್ಕೆ ಬರ್ತಾರೆ ಜೋಶಿ ಸಾಹೇಬರು, ಮ್ಯಾಗ ಮೋದಿಜಿಯವರು, ಇಲ್ಲಿ ಜೋಶಿ ಸಾಹೇಬರು. ಬೆಳೆ ವಿಮಾ ಏನು ನಮ್ಮ ತಡೆ ಹಿಡಿದಾಗ ಅನಾನುಕೂಲ ಆದಾಗ ಇಂಥ ಇದ್ರಾಗ ಅಡೆತಡೆ ಆಗೈತೆ ಸರ. ರೈತರಿಗೆ ಖಾತೆಗೆ ಜಮಾ ಆಗಿಲ್ಲ, ರೈತರು ಅದನ್ನು ಇದನ್ನು ಕಂತು ತುಂಬ್ಯಾರ, ಅದನ್ನು ನೀವು ಕೊಡಿಸೇಬೇಕು ಸರ, ಇಷ್ಟು ಬರ್ತಕ್ಕದ್ದೈತೆ ನಮಗೆ ಪರ್ಸೆಂಟೇಜು ರೈತರಿಗೆ ಅಂತೇಳಿ ನಾವು ಹೋರಾಟ ಮಾಡಿದಾಗ ಜೋಶಿ ಸಾಹೇಬರು ಸಾಕಷ್ಟು ರೀತಿಯಿಂದ ಅದನ್ನು ಏನು ರೈತರಿಗೆ ಯಾವಾಗ ನಾವು ರೈತರ ಸುದ್ದಿ ತೊಗೊಂಡು ಹೋದಾಗ ವಿಷಯ ತೊಗೊಂಡು ಹೋದಾಗ ಜೋಶಿ ಸಾಹೇಬರು ಆಗಿಂದಾಗ ಫೋನ್ ಮಾಡಿ ಆಗಿಂದಾಗ ಮೇಲಧಿಕಾರಿಗಳು ಮಾತಾಡಿ ರೈತರ ಖಾತೆಗೆ ನೇರವಾಗಿ ಲಕ್ಷಗಟ್ಟಲೆ ಜಮಾ ಮಾಡಿಸಿದ ಕೀರ್ತಿ ನಮ್ಮ ಜೋಶಿ ಸಾಹೇಬರು ಬರ್ತೈತಿ. ಮತ್ತು ಅದನ್ನು ನೆಕ್ಸ್ಟ್ ಶಂಕರಪಾಳ್ ಸಾಹೇಬರಿಗೂ ಇವತ್ತು ಆ ವಿಷಯದಲ್ಲಿ ಅವ್ರಿಗೂ ತಡ್ತೈತಿ ಕೀರ್ತಿ ಅಂತೇಳಿ ನಾ ಎಲ್ಲ ಸಾಕಷ್ಟು ಅಳಗೋಡಿ ಕ್ಷೇತ್ರದಲ್ಲಿ ಇವತ್ತು ಏತ್ ನೀರಾವರಿ ಅಂತ ಶಂಕರಪಾಳ್ ಸಾಹೇಬರು ಇವತ್ತು ಅಮರಗೋಳದಿಂದ ಏತ್ ನೀರಾವರಿ ಇವತ್ತು 100 ಎಕರೆಗೆ ಏತ್ ನೀರಾವರಿ ತಂದರು. ಅದೆಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು ಅದರಲ್ಲಿ ನಾವು ಭಾಗಿಯಾದೀವಿ. ಏತ್ ನೀರಾವರಿ ಅಂದ್ರೆ ಇವತ್ತು ರೈತರಿಗೆ ಜಮೀನಿಗೆ ನೀರು ಇದ್ದಿದ್ದಿಲ್ಲ, ತೇಲಿಯಾಂಡ್ ಇವತ್ತು ಕಿನಾಲ್ ಬಂದವು ಕರೆಯವ್ರಿ ಸರ್, ಆದರೆ ನೀರು ಬರ್ತಿದ್ದಿಲ್ಲ ರೈತರಿಗೆ. ಅದು ಶಂಕರಪಾಳ್ ಸಾಹೇಬರು ಇವತ್ತು ಏತ್ ನೀರಾವರಿ ತಂದು ರೈತರ ಜಮೀನಿಗೆ ನೀರು ಬಂದ್ರೆ ಇವತ್ತು ಸಾಕಷ್ಟು ರೀತಿಯಿಂದ ಫಸಲು ಬಂದೈತಿ. ಇವತ್ತು ನೀರು ಮಳೆ ಹೋದಾಗ ಒಂದು ನೀರು ಹಾಸಿದ್ರೆ ಇವತ್ತು 2 ಕ್ವಿಂಟಲ್ ಬರುವಂಥದ್ದು ನೀರು ಹಾಸಿದ್ರೆ 4-5 ಕ್ವಿಂಟಲ್ ಇವತ್ತು ಹೆಸರು ಹಿಡ್ಕೊಂಡು ಇವತ್ತು ಹತ್ತಿ ಹಿಡ್ಕೊಂಡು ಗೋಂಜಾಳ ಇನ್ನೂ 10 ಹಲವಾರು ಪೀಕ್ ನಾವು ಮಾಡಿದಾಗ ಒಂದೇ ನೀರು 2 ನೀರು ಹಾಸಿದ್ವಿ ಅಂದ್ರೆ ರೈತರಿಗೆ ಅನುಕೂಲ ಆಗತ್ತೆ. ಅಂಥ ಇವತ್ತು ಯೋಜನಾ ತಂದು ಇವತ್ತು ರೀತಿಯಿಂದ ನಮ್ಮ ಶಂಕರಪಾಳ್ ಸಾಹೇಬರಿಂದ ಕೆಲಸ ಮಾಡೀವಿ. ರೈತರಿಗೆ ಯಾವಾಗ ತೊಂದರೆ ಆಗೈತಿ ಅವಾಗ ಹೋರಾಟ ಮಾಡೀವಿ, ಬೀದಿ ಇಳಿದು ಹೋರಾಟ ಮಾಡೀವಿ. ಮೇಲ್ಮಟ್ಟದಲ್ಲಿ ಇವತ್ತು CM ಮಟ್ಟನೂ ನಾವು ಹೋಗಿ ಇವತ್ತು ರೈತರಿಗೆ ನಮ್ಮ ನಾವಲಂತ ಕ್ಷೇತ್ರಕ್ಕೆ ಏನು ಅನಾನುಕೂಲ ಆಗೈತಿ ಎಲ್ಲ ರೀತಿಯಿಂದ ಇವತ್ತು ನಾವು ರೈತರು ಕಟ್ಕೊಂಡು ಬಡದಾಡೀವಿ. ಮತ್ತು ಜೋಶಿ ಸಾಹೇಬರು, ಜಗದೀಶ್ ಶೆಟ್ಟಿ ಸಾಹೇಬರು, ಬೊಮ್ಮಾಯಿ ಸಾಹೇಬರು ಇವರೆಲ್ಲ ನೇತೃತ್ವದಲ್ಲಿ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಅಳಗೋಡಿ ಕ್ಷೇತ್ರಕ್ಕೆ, ನವಲುಂಗ್ ಕ್ಷೇತ್ರಕ್ಕೆ ನಮ್ಮ ಎಲ್ಲ ರಸ್ತೆ ಇರ್ಬೋದು ಮತ್ತು 10 ಹಲವಾರು ಅಭಿವೃದ್ಧಿ ರೈತರಿಗೆ ಮತ್ತು ಬಡ ಕೂಲಿ ಕಾರ್ಮಿಕರಿಗೆ, ಯುವಕರಿಗೆ ಏನೇನು ಅನುಕೂಲ ಆಗೋದು ಎಲ್ಲ ರೀತಿಯಿಂದ ನಾವು ಹೋರಾಟದಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಇವತ್ತು ರಾಜಕೀಯದಿಂದ ನಾವು ಅನುಕೂಲ ಮಾಡೇವಿ ಅಂತೇಳಿ ನಾನು ಎದೆ ತಟ್ಟಿ ಹೇಳ್ಬೋದು ಇವತ್ತು. ಸರಿ, ಒಂದು ವೇಳೆ ಈ ಕ್ಷೇತ್ರದಿಂದ ಅಳಗೋಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಿಮಗೆ ಯಾಕೆ ಅವಕಾಶ ಸಿಗಬೇಕು ಸರ್? ಈಗ ನಾವು 25 ವರ್ಷದಿಂದ ಹೊರಲಿಂದ ಹೋರಾಟ ಮಾಡೇವಿ ಸರ್. ನಾವು ಜನರಿಗೆ ಈಗ ಜೋಶಿ ಸಾಹೇಬರಿಂದ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ ಸಾಹೇಬರು, ಶಂಕರಪಾಳ್ ಕಡೆಯಿಂದ ಕೆಲಸ ಮಾಡೇವಿ ಸರ್, ಮಾಡಿಸೇವಿ. ಆದ್ರೆ ನಾವು ಆ ಕುರ್ಚಿಯಾಗ ಈ ಜಡಿಪಿಯಾಗ ಹೋಗಿ ಕುಂತೀವಿ ಅಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೋದು ಅಂತ ನಮಗೆಲ್ಲ ಇವ್ರು ಏನೇನು ಕನ್ಸು ಇಟ್ಕೊಂಡಿರಿ ಅಳಗೋಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ? ಒಂದು ವೇಳೆ ಸಿದ್ದಣ್ಣ ಕೆಟಗೇರಿ ಅವರು ಆಯ್ಕೆ ಆದ್ರೆ ಏನೇನು ಕೆಲಸ ಮಾಡ್ಬೇಕಂತ ಕನ್ಸು ಇಟ್ಕೊಂಡಿರಿ? ನೋಡಿರಿ ಸರ, ಇವರು ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ಏನೈತಿಲ್ಲ ಎಲ್ಲ ಕೆಲಸದ ಬಗ್ಗೆ ನಾವು ಅಡ್ಡಾಡಿ ನಮಗೆ ಭಾಳ ಮನಗಂಡೈತಿ. ರೈತರಿಗೆ ಏನು ಅನುಕೂಲ ಆಗಬೇಕು, ಅನಾನುಕೂಲ ಏನೈತಿ ಅನ್ನೋದು ನಮ್ಮ ಮನಗಂಡೈತಿ. ಮತ್ತು ಯುವಕರಿಗೆ ಏನಾಗಬೇಕು, ಹಳ್ಳಿಗೆ ಏನಾಗಬೇಕು, ಹಳ್ಳಿಗೆ ಏನು ಮಾಡಿದ್ರೆ ಅವಶ್ಯ ಐತಪ್ಪ ಅಂದ್ರೆ ಮೂಲಭೂತ ಸೌಕರ್ಯ, ಹಳ್ಳಿ ಕುಡಿ ನೀರು, ಒಳಚರಂಡಿ ಮತ್ತು ಇವೇನು ರಸ್ತೆ, ಇವು ಹೆಣ್ಮಕ್ಳಿಗೆ ಶೌಚಾಲಯ, ಹೊರಗೆ ಹೋಗೋಕೆ, ಇವೆಲ್ಲ ಕನಸು ಭಾಳ ಅದಾವೆ ನಮಗೆ. ರೈತರಿಗೆ ಇನ್ನೂ ಕೆನಾಲ್ ಸುಧಾರಣೆ ಆಗಬೇಕು, ಹೂಳು ಬೆಳೆದವ ಕೆನಾಲ್ನಾಗ, ರೈತರ ಜಮೀನಿಗೆ ಸರಿಯಾಗಿ ನೀರು ಬರೋಂಗಿಲ್ಲ. ಮತ್ತು ಚೆಕ್ ಡ್ಯಾಮ್ ಕಟ್ಟಿದ್ರೆ ಜಾಸ್ತಿ ಜಲ ನಮಗೆ ಉತ್ಪತ್ತಿ ಆಗತ್ತೆ. ಇಂಥ 10 ಹಲವಾರು ಕೆಲಸ ಏನು ಕನಸು ಕಟ್ಕೊಂಡೇವಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಇವತ್ತು ಹಳ್ಳಿ ಸುಧಾರಣೆ ಮಾಡ್ಬೇಕು ಅನ್ನೋದು ಭಾಳ ಐತೆ ಸರ್. ಏನು ಹಳ್ಳಿಯಾಗ ಫಸ್ಟ್ಗೆ ನೀರಿನ ವ್ಯವಸ್ಥೆ, ಕುಡಿ ನೀರಿಗೆ ಆದ್ಯತೆ ಕೊಡಬೇಕು, ಸರಿಯಾಗಿ ಊರನ್ನ ನೀರು ಸರಿಯಾಗಿ ಒಳಚರಂಡಿ ಮಾಡಿ ಹೊರಗೆ ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಮಹಿಳೆಯರಿಗೆ ಹಳ್ಳಿಯಾಗ ಏನು ನೋಡ್ರಿ ನೀವು ಸರ, ಮಹಿಳೆಯರಿಗೆ ಶೌಚಾಲಯದ ವ್ಯವಸ್ಥೆ ಸರಿ ಇಲ್ಲ. ಏನು ಬಯಲು ಮುಕ್ತ ಶೌಚಾಲಯ ಹಳ್ಳಿ ಮಾಡ್ಬೇಕು. ಇವತ್ತು ಶೌಚಾಲಯ ಸರಿಯಾಗಿ ನಾವು ಸುಲತ್ನ ಶೌಚಾಲಯ ಒಳ್ಳೆಯ ರೀತಿಯಿಂದ ಕಟ್ಟಿದ್ವಿ ಅಂದ್ರೆ ಹೆಣ್ಮಕ್ಳು, ಮಹಿಳೆಯರು ಇವತ್ತು ಆ ಶೌಚಾಲಯದಾಗ ಹೊರಗಡೆ ಹೋಗೋದು ತಪ್ಪಿಸಿದ್ವಿ ಅಂದ್ರೆ ಒಳ್ಳೆಯ ರೀತಿಯಿಂದ ಹೆಣ್ಮಕ್ಳು ಇವತ್ತು ಮರ್ಯಾದೆಯಿಂದ ಶೌಚಾಲಯದಾಗ ಹೋದ್ರೆ ಒಳ್ಳೇದಾಗತ್ತಂತ ಆ ಕನಸು ಐತಿ. ಹಳ್ಳಿಯಾಗ ಏನಪ್ಪ ಮೇನು ಊರೂ ಸುಧಾರಣೆ ಆಗತ್ತೆ. ಊರು ಹೊರಗೆಲ್ಲ ಯಾರು ಹೊರಗಿನಿಂದ ಬೇರೆ ಗೆಸ್ಟ್ ಬಂದ್ರೆ ಏನಪ್ಪ ಊರು ಏನಿದು ಶೌಚಾಲಯ ಇದಾವೋ ಇಲ್ಲ ಊರಾಗ ಅಂಥೇಳಿ ನಮಗೆ ಲೀಡರ್ಸ್ ಮಾತಾಡ್ಬಾರ್ದು, ಹೊರಗಿನ ಜನ ಮಾತಾಡ್ಬಾರ್ದು. ಅದಕ್ಕೆ ನಾವು ಮೊದಲಕ್ಕೆ ಮೂಲಭೂತ ಸೌಕರ್ಯ ಅಂದರೆ ಮಹಿಳೆಯರಿಗೆ ಶೌಚಾಲಯ ಕಟ್ಟಬೇಕು, ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು, ರಸ್ತೆಗೆ ಆದ್ಯತೆ ಕೊಡಬೇಕು, ರೈತರಿಗೆ ಏನು ತೊಂದರೆ ಆದಾಗ ರೈತರಿಗೆ ಏನೇನು ಅನುಕೂಲ ಅದಾವೆ ಅನುಕೂಲ ಮಾಡಬೇಕು, ಯುವಕರಿಗೆ ಏನು ಅನುಕೂಲ ಮಾಡಬೇಕು, ಎಲ್ಲ ಭಾಳ ಆಸೆ ಇದಾವೆ. ಅದಕ್ಕೆ ನಾವು ಜಡಿಪಿಗೆ ಹೋದ್ವಿ ಅಂದ್ರೆ ಇವೆಲ್ಲ ಕನಸು ನಮಗೆ ನನಸು ಮಾಡ್ತೇವೆ ಅಂತೇಳಿ ನಮಗೆ ಇದಕ್ಕೆ ನಾವು ಇವತ್ತು ಅಳಗೋಡಿ ಕ್ಷೇತ್ರಕ್ಕೆ ನಾವು ನಮಗೆ ಅವಕಾಶ ಬಂದ್ರೆ ನಾವು ಭಾಳ ಜನ ಸೇವೆ ಆಕಾಂಕ್ಷಿಗಿಂತ ಅಭ್ಯರ್ಥಿನೇ. ಓಕೆ, ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಈ ಕ್ಷೇತ್ರದಲ್ಲಿ ಏನು ನಿಮ್ಮ ಚುನಾವಣೆಗೆ ಪ್ಲಸ್ ಆಗ್ಬೋದಾ ಮೈನಸ್ ಆಗ್ಬೋದಾ ಸರ್? ನೋಡ್ರಿ, ಈಗ ಹೆಣ್ಮಕ್ಳಿಗೆ ಏನಾಗೈತಿ, ಬಸ್ ಫ್ರೀ ಅಂತ ಐತಿ, ಇದ್ರ ಅಕ್ಕಿ ರೊಕ್ಕ ಅದು ಇದು ಎಲ್ಲ 5 ಗ್ಯಾರಂಟಿ ಕೊಡ್ತಾರೆ.
ಅವ್ನಿಗೆ ಗ್ಯಾರಂಟಿ ಕೊಡ್ತಾರೆ. ಅವ್ರಿಗೆ ಮಹಿಳೆಯರಿಗೆ ಕನ್ವಿನ್ಸ್ ಮಾಡ್ತೀವಿ ನಾವು. ಆದ್ರೆ ಯಾವ್ದು ರೊಕ್ಕ ಕೊಡ್ತಾರೆ ಅವರು? ನಿಮ್ಮ ಮನೆಯನ್ನು ಯಜಮಾನರ ಕಡೆಯಿಂದ ರೊಕ್ಕ ತೊಗೊಂಡು ನಿಮಗೆ ಕೊಡ್ತಾರೆ. ಇಲ್ಲೇ ಕರೆಂಟ್ ಬಿಲ್ ಏರ್ಸ್ಯಾರ, ಇಲ್ಲೇ ಉತ್ತಾರದ ರೇಟ್ ಏರ್ಸ್ಯಾರ, ಖರೀದಿ ಕಾಗದಕ್ಕೆ ಹೋದ್ರೆ ಡಬಲ್ ತ್ರಿಬಲ್ ಮಾಡ್ಯಾರ. ಇನ್ನು ಹಲವಾರು ಇವತ್ತು ನಾವು ಏನೇನು ಅದು ತೊಗೊಳತಕ್ಕಂಥ ನಮ್ಮ ಮನೆಗೆ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳನ್ನು ಏರ್ಸ್ಯಾರ ರೇಟ್. ಅವೆಲ್ಲ ತೊಗೊಂಡು ನಿಮ್ಗೆ ಕೊಡ್ತಾರೆ. ಈ ಗ್ಯಾರಂಟಿ ಕೊಟ್ಟಂಗೆ ಏನಾಗೈತೆ ರೀ? ಈಗ ಅವರು ಗ್ಯಾರಂಟಿ ಎಲ್ಲಿ ಕೊಡ್ತಾರೆ ಕರೆ, ಆದ್ರೆ ನಮ್ದು ತೊಗೊಂಡ್ರೆ ಅವ್ರು. ನಮ್ಮ ಮನೆ ಯಜಮಾನ ಈಗ ಹೊಲಗೆ ಖರೀದಿ ಮಾಡ್ಸಕ್ಕೆ ಹೋಗ್ರಿ, ಹಿಂದೆ 5 ವರ್ಷದಿಂದ ತೆಗೀರಿ ಲೆಕ್ಕನ. ಖರೀದಿ 1 ಎಕರೆ ಖರೀದಿ ಮಾಡ್ಸಕ್ಕೆ ಎಷ್ಟು ಬೇಕಾಗಿತ್ತು? ಅದ್ರ 4-5 ಪಟ್ಟು ರೊಕ್ಕ ಹೋಗತ್ತೆ. ಈಗ ಮೊದಲ 10,000 ಬೇಕಾಗಿದ್ರೆ ಇವತ್ತು 40,000 ಬೇಕು. ಮತ್ತೆ ಈಗ ರೊಕ್ಕ ಎಲ್ಲಿಂದ ಕೊಡ್ತಾರೆ? ಅವ್ರು ನಮ್ದು ತೊಗೊಂತಾರೆ ಈಗ ಅವರು. ಅದಕ್ಕೆ ನಾವು ಮಹಿಳೆಯರಿಗೆ ಅದನ್ನು ಕನ್ವಿನ್ಸ್ ಮಾಡ್ತೀವಿ ನಾವು. ಈ ನಿಮ್ಮ ಯಜಮಾನ್ರ ರೊಕ್ಕ ತೊಗೊಂಡ ನಿಮ್ಗೆ ಈಗ ಲಿಕ್ಕರ್ ಸರಿಯಾದ ನೋಡ್ರಿ, ಎಷ್ಟು ಡಬಲ್ ಮಾಡ್ಯಾರ ಸರಿ ಇವತ್ತು. ಹೌದು, 100 ರೂಪಾಯಿ ಇದ್ದಿದ್ದು 200 ಮಾಡ್ಯಾರ. ಮತ್ತೆ ಈ ರೊಕ್ಕ ಮತ್ತೆ ಎಲ್ಲಿಂದ ಕ್ರೋಢೀಕರಣ ಮಾಡ್ಬೇಕಾರ? ಇಲ್ಲಿ ರೊಕ್ಕ ಜಂಪ್ ಮಾಡ್ತಾರ, ಅಲ್ಲಿ ಕ್ರೋಢೀಕರಣ ಮಾಡಿ ಅವ್ನು ಕೊಡ್ತಾರೆ. ಅದಕ್ಕೆ ಮಹಿಳೆಯರಿ ಪಾಪ ಅವ್ರಿಗೆ ಇದನ್ನೆಲ್ಲ ನಾವು ತಿಳಿಸಿ ಹೇಳ್ತೇವೆ. ಸರಿ, ಈ ಶಂಕರ್ ಪಾಟೀಲ್ ಅವರ ಕೆಲಸ ಕಾರ್ಯಗಳಿಗೂ ಈ ಚಕ್ಡಿ ರಸ್ತೆ ಸರ್ದಾರ್ ಅನ್ನಿಸ್ಕೊಂಡಿರ್ತಕ್ಕಂಥ NH ಕೋನರೆಡ್ಡಿ, ಇದು ಸರಿನಾ ಸರ್? ಈ ಕೆಲಸಗಳನ್ನು ಮೇನ್ ರೋಡಿಗೆ ಇದು ಮಣ್ಣು ಹಾಕಿ ಕೆಲಸ ಮಾಡಿಸ್ತಾ ಇರೋದು, ಚಕ್ಡಿ ರಸ್ತೆ ಯಾವುದು ಮೇನ್ ರೋಡ್ ಯಾವ್ದು ಅನ್ನೋದು ಗೊತ್ತಿಲ್ಲ ಸರ. ನೋಡ್ರಿ, ಚಕ್ಡಿ ರಸ್ತೆ ಮಾಡಲಿ ನಮ್ಮ ರೈತರಿಗೆ. ಈ ಮೇನ್ ಡಾಂಬರ್ ಮ್ಯಾಗ ಮತ್ತು ಅದನ್ನ ಮೊರಮ್ ಹಾಕಿ ಧೂಳು ಎಬ್ಸಾರಲ್ರಿ, ಇದು ಯಾವ ನ್ಯಾಯ? ಏಟ ಮಾಡಲಿ, 1 ಕಿಲೋಮೀಟ್ರ್ ಮಾಡಲಿ, ಮೆಟ್ಲಿಂಗ್ ಮಾಡಿ ಡಾಂಬರ್ ಮಾಡಲಿ, ಚಕ್ಡಿ ರಸ್ತೆ ಮಾಡಿರಿ. ನಾವೇನು ಅದಕ್ಕೆ ಒಳ್ಳೇದು, ರೈತರಿಗೆ ಚಕ್ಡಿ ರಸ್ತೆ ಮಾಡಿದರೆ ಎತ್ತು ಚಕ್ಡಿ ಅಡ್ಡಾಡಕ್ಕೆ ಒಳ್ಳೇದು. ಆದರೆ ಅದನ್ನು ತಂದು ಇಲ್ಲಿ ಡಂಬರ್ ಮಣ್ಣು ಹಾಕೊಂತಾರೆ ಇದಕ್ಕೆ ಮೇನ್ ರೋಡಿಗೆ. ಅದೆಲ್ಲ ಧೂಳು ಎದ್ದು ಡಸ್ಟ್ ಆಗಿ ಎಷ್ಟೋ ಮಂದಿ ಆರೋಗ್ಯ ಹದಗೆಟ್ಟು ಹೋಗೈತಿ ಇವತ್ತು. ಅದಕ್ಕೆ ಅದನ್ನು ಚಕ್ಡಿ ರಸ್ತೆಗೆ ಅದನ್ನು ಮಾಡಲಿ, ಅಲ್ಲಿ ಏನರ ಮೊರಮ್ ಹಾಕಲಿ, ಒಳ್ಳೆ ಕ್ವಾಲಿಟಿ ಮಾಡಲಿ. ಆ ಮೇನ್ ರೋಡಿಗೆ ತಂದು ಅದನ್ನು ಉಗ್ಗಾಕೊಂತಾರೆ ಮಣ್ಣು. ಅದೇನು ಧೂಳು ಎದ್ದು ಬಿಟ್ಟೈತ್ರಿ, ಬರ್ರಿ ಈಗ ಇಡೀ ತಾಲೂಕು ತುಂಬ ನೋಡ್ರಿ, ಧೂಳು ಎದ್ದು ಬಿಟ್ಟೈತಿ. ಏಟ ಮಾಡಲಿ, ಮೆಟ್ಲಿಂಗ್ ಮಾಡಿ ಡಂಬರ್ ಮಾಡಿದ್ದು ಧೂಳು ಹೇಳಂಗಿಲ್ಲ. ಚಕ್ಡಿ ರಸ್ತೆಗೆ ಇದನ್ನು ಹಾಕಲ್ರಿ, ಮೊರಮ್ ಹಾಕಲಿ, ಅದು ಹೊಲವರಿ, ಅದು ಯಾರಿಗೆ ಗೊತ್ತಾಗಲ್ಲ. ನೀವು ಈಗ ಬಂದ್ರಿ ಕ್ಷೇತ್ರಕ್ಕೆ, ಎಷ್ಟು ಧೂಳು ಎದ್ದತ್ರಿ ಹಂಗ್ರೆ? ಅದಕ್ಕೆ ನಾವೇನಂತೀವಿ, ಏಟ ಮಾಡಲಿ, ಈಗಿನ ಶಾಸಕರು ಮೆಟ್ಲಿಂಗ್ ಮಾಡಿ ಡಂಬರ್ ಮಾಡಲಿ, ಧೂಳು ಮುಕ್ತ ಆಕತೆ ತಾಲೂಕು. ಅದಕ್ಕೆ ಹೋಗಿ ಇದು ಮೆಟಲಿಂಗ್ ಮುಕ್ತ ಧೂಳು ಅದಕ್ಕೆ ಅದನ್ನು ಬಿಟ್ಟು ನಮ್ಗೆ ಈಗ ಧೂಳು ಮುಕ್ತ ಹೋಗ್ಬೇಕು, ಏಟ ಮಾಡಿದ್ರು ಮೆಟ್ಲಿಂಗ್ ಮಾಡಿ ಡಂಬರ್ ಮಾಡಲಿ ಅಂತೇಳಿ ಈ ಒತ್ತಾಯ ಮಾಡ್ತೀವಿ. ಕೇಂದ್ರ ಸರ್ಕಾರ ಜೋಶಿ ಅವರು ನಾ ಇನ್ನೊಂದು ಕೇಳಿದ್ವಿ, ಶಲವಡಿಯಿಂದ ನರಗುಂದ್ ಹೋಗೋ ದಾರಿವರೆಗೆ ಈಗ ತಡದಾಳ ಅಂತ ನಿಮ್ದೇನು ತಡಾಳ ನಾಯಕನೂರು, ತಡಹಾಳ ಮತ್ತು ನಾಯಕನೂರು ಗ್ರಾಮ ಏನಿದೆ ಮಧ್ಯದಲ್ಲಿ, ಈ ರೋಡಿಗೇನ ನಿಮ್ದ ಎಫಲ್ಟ್ ಇದೆ ಅಂತ ಕೇಳ್ತಿದ್ವಲ್ ಸರ್ ನಾವು? ಹೌದಾ ಇದು? ಹೌದು ಸರ್, ಜೋಶಿ ಸಾಹೇಬ್ರಿಗೆ ನಮ್ಗೆ ಶಲವಡಿಯಿಂದ ಸರ ನರಗುಂದ್ವರೆಗೆ ಅರಬಾವಿ ಚಳಕೇರಿ ರೋಡ್ ಆಗೈತೆ ಸರ್. ಇತ್ತಾಗ ಅರಬಾವಿಯಿಂದ ಚಳಕೇರಿ ಮಠ ರೋಡ್ ಮಾಡಿದ್ರಿ ಸರ್. ನಡಕ್ ನಮ್ಮ ಶಲುಡಿಯಿಂದ ನರಗುಂದ್ ಮಠ ಒಂದು 18 ಕಿಲೋಮೀಟರ್. ಅರಬಾವಿ ಚಳಕೇರಿ ಸರ್, ಇದು ಹೈವೇ ಬೆಂಗಳೂರು ಕೊಡ್ತದೆ ಸರ್. ಇದು ವಾಯರಿ ಅರಬಾವಿಯಿಂದ ಈ ಚಳಕೇರಿ, ಈ ವಾಯ ತಡಾಳ ಚಿತ್ರದುರ್ಗ ಚಳಕೇರಿ. ಹೌದು ಸರ್. ಇಲ್ಲಿ ಏನಂದ್ರೆ ಈ ಹೊಂಬಳ, ಗದಗ, ನರಗುಂದ್ ಹಿಂಗೆ ಹೋಗತ್ತಲ್ರಿ, ಅದೆಲ್ಲ ಕಂಪ್ಲೀಟ್ ಆಗೈತೆ ಸರ್. ಇಲ್ಲಿ ಏನು ಬಂದು ಈಗ ನಮ್ಗೆ 18 ಕಿಲೋಮೀಟರ್ ರೋಡ್ ಉಳಿದ್ಬಿಟ್ಟೈತಿ. ಇಲ್ಲೇ ಬೆನ್ಯಾಳ ಏನು ಫ್ಲಡ್ ಡ್ಯಾಮೇಜ್ ಆಗೈತಲ್ರಿ, ಅತಿವೃಷ್ಟಿ ಮಳೆ ಆದಾಗ ಇಲ್ಲಿ 2 ಕಿಲೋಮೀಟರ್ ರೋಡ್ ಕೊಚ್ಕೊಂಡು ಹೋಗ್ಬಿಡತ್ತೆ. ಅದಕ್ಕೆ ನಾವು ಜೋಶಿ ಸಾಹೇಬರಿಗೆ ನೆದರಿ ತಂದಾಗೆ ಶಲುಡಿಯಿಂದ ನರಗುಂದ್ ಮಠ ಒಂದು 18 ಕಿಲೋಮೀಟರ್ ರೋಡ್ ಪಕ್ಕಾ ರೋಡ್ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಂಡಾಗ ಭಾಳ ಒತ್ತಾಯ ಮಾಡಿದಾಗ ಈ ಸದ್ಯ 6 ಕೋಟಿ ರೂಪಾಯಿ ಹಾಕಿ 7 ಕಿಲೋಮೀಟರ್ ಅಗ್ದಿ ಡಾಂಬರ್ ಏನು ಚಲೋ ಮಾಡ್ಯಾರ, ಒಳ್ಳೆ ರೀತಿಯಿಂದ ಡಾಂಬರ್ ಮಾಡ್ಯಾರ. ಇನ್ನೇನು ಇನ್ನೂ ಒಂದು 10 ಕಿಲೋಮೀಟರ್ ಮಾಡ್ಬೇಕು ಸರ್. ಅದಕ್ಕೂ ಒತ್ತಾಯ ಮಾಡೇವಿ, ಅದಕ್ಕೂ ಲೆಟ್ರ್ ಕೊಡೋ ಅಂದ್ರೆ ಮೊನ್ನೆ ಬಂದಾಗ ಹೇಳೇವಿ ಸರ್, ಇಷ್ಟ ಮಾಡಿದ್ ಮುಗುದಿಲ್ಲ, ನರಗುಂದವ್ರಿಗೆ ರೋಡ್ ಮಾಡಿಕೊಡ್ಬೇಕು, ಈ ಬ್ರಿಡ್ಜಿಂದ ಕೆಲಸ ಭಾಳ ಐತಿ, ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂದಾಗ ಇದನ್ನ ಆಯ್ತಪ್ಪ ಅದನ್ನ ಲೆಟ್ರ್ ಕೊಡ್ರಿ, ನಾ ಏನು ಮಾಡೋದು ಮಾಡ್ತೀನಿ ಅಂತ ಜೋಶಿ ಸಾಹೇಬರು ನಮಗೆ ಮಾತು ಕೊಟ್ರ. ಮತ್ತು ಆ ರೀತಿನೂ ಮಾಡ್ತಾರೆ, ಆ ಭರವಸೆನೂ ಐತಿ, ಎಲ್ಲರಿಗೆ ಅನುಕೂಲ ಆಗೈತಿ. ಇವತ್ತು ನರಗುಂದಿಂದ ಗದಗ ಹೋಗೋಕೆ ರೈತರಿಗೆ ಇವತ್ತು ಒಕ್ಕಲ್ತನಕ ಮೇನ್ ಅನುಕೂಲ ಐತಿ. ಯಾಕಂದ್ರೆ ಮೇನ್ ಗದಗ ಸಿಟಿ ನಮಗೆ ಒಕ್ಕಲ್ತನಕ. ಗದಗ APMC ಒಳ್ಳೆ ಇಂಪ್ರೂವ್ ಐತಿ, ನರಗುಂದ APMC ಒಳ್ಳೆ ಅದು ಚಲೋ ಐತಿ. ಎಲ್ಲ ರೈತರು ಇವತ್ತು ನರಗುಂದ ಗದಗ ಎರಡೂ ಇವತ್ತು APMC ಇವತ್ತು ಆಸರೆ ಅಂದ್ರೆ ಗದಗ ನರಗುಂದ ಈ ಭಾಗದಲ್ಲಿ ಅಂದ್ರೆ ಹುಬ್ಳಿ ಅತ್ತಾಗ ಸರ್. ಅದಕ್ಕೆ ಈ ಎರಡು ಏನು APMC ಅದಾವಲ್ಲ ಒಳ್ಳೆ ರೀತಿಯಿಂದ ರೈತರಿಗೆ ಮಾಲ್ ಮಾಡೋಕೆ ಅನುಕೂಲ ಐತಿ. ಅದಕ್ಕೆ ಈ ರೋಡ್ ಏನೈತಲ್ಲ ಇನ್ನೊಂದು 10 ಕಿಲೋಮೀಟರ್ ರೋಡ್ ಆತಂದ್ರೆ ನರಗುಂದಿಂದ ಗದಗವರೆಗೆ ರೈತರಿಗೆ ಫಸಲು ಒಯ್ಯಕ್ಕೆ ಭಾಳ ಅನುಕೂಲ ಆಗತ್ತೆ. ಅದಕ್ಕೆ ನಾವು ಜೋಶಿ ಸಾಹೇಬರಿಗೆ ಭಾಳ ಒತ್ತಾಯ ಮಾಡಿ ಅದನ್ನು ಮಾಡಂತೇಳಿ ಮಾಡಿಕೊಡ್ತಾರಂತ ಜೋಶಿ ಸಾಹೇಬರು ಮಾತು ಕೊಟ್ಟಿದ್ದಾರೆ. ಸರಿ, ಕೊನೆಯದಾಗಿ ನನ್ನ ಕೊನೆ ಪ್ರಶ್ನೆ, ಈ ಅಳಗವಾಡಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಎಲ್ಲ ಮತದಾರರಿಗೆ
ತಾವು ಭಾರತೀಯ ಜನತಾ ಪಕ್ಷದ ಈ ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಸಿದ್ದಣ್ಣ ಕೆಟಗೇರಿ ಅವರೇ, ನಿಮ್ಮ ಪರವಾಗಿ ಮತ್ತು ಆ ಜನರ ಪರವಾಗಿ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ನಾವು ನೋಡ್ರಿ ಎಲ್ಲ ಮತದಾರರಿಗೆ ಬಾಂಧವರಿಗೆ ಏನು ಹೇಳ್ತೇವೆ ಅಂದ್ರೆ, ನಾವಿಷ್ಟೆಲ್ಲ ಸೇವೆ ಮಾಡೇವಿ, 20-25 ಜನ ಸೇವೆ ಮಾಡೇವಿ. ಅದನ್ನು ನಮ್ಮಲ್ಲಿ ಏನೈತೆ ಅಂದ್ರೆ ನಾವೆಲ್ಲರೂ ಬಂದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಇವತ್ತು ಆ ಕೋಮು ಈ ಕೋಮು ನಾವು ಒಟ್ಟ ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಎಲ್ಲರೂ ಯಾರು ಬರ್ತಾರೆ ಎಲ್ಲರೂ ಒಂದು ಅವ್ರನ್ನ ಆ ದೃಷ್ಟಿಯನ್ನು ನೋಡಿ ನಾವು ಅವರು ಈ ಜಾತಿಯರು ಆ ಭಾವನೆನ ನಮ್ಮ ತಲೆಯಾಗಿಲ್ಲ. ಎಲ್ಲರಿಗೂ ಇವತ್ತು ಕೆಲಸ ಮಾಡಿಕೊಟ್ಟಿದ್ದೀವಿ. ಆ ಮತದಾರ ಬಾಂಧವರಿಗೆ ಇವತ್ತು ನಾವು ಮನೆಗೆ ಹೋಗಿ ನಾವು ಇಷ್ಟೆಲ್ಲ ಸೇವೆ ಮಾಡೇವಿ, ನಮಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಾವು ಕೇಳುವಷ್ಟು ಧೈರ್ಯ ಐತಿ. ಅವ್ರು ನಮಗೆ ಆಶೀರ್ವಾದ ಮಾಡೋಷ್ಟು ಅವ್ರಿಗೆ ನಮ್ಮ ಮ್ಯಾಗ ಭರವಸೆ ಇಟ್ಟು ನಮಗೆ ಆಶೀರ್ವಾದ ಮಾಡೋಂಥ ಶಕ್ತಿಯ ದೇವರು ಅವ್ರಿಗೆ ಕೊಡಲಿ ಅಂತೇಳಿ ಅವ್ರನ್ನ ಕೇಳಿಕೊಂಡು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಒಳ್ಳೆ ನಮಗೆ ಭರವಸೆ. ಆ ಕಾರಣದಿಂದ ನಾವು ಅಳಗೋಡಿ ಜಡ್ಪಿಗೆ ನಾವು ಅಭ್ಯರ್ಥಿ ಆಗ್ಬೇಕಂತೇಳಿ ಪೂರ್ಣ ಆಸೆ ಇಟ್ಟೇವಿ. ಅದಕ್ಕೆ ನಮ್ಮ ನಾಯಕ ಜೋಶಿ ಅವರು, ಶಂಕರ್ ಪಾಲ್ರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ನಮಗೆ ಒಳ್ಳೆಯ ಅವಕಾಶ ಕೊಡ್ತಾರೆ ಅಂತೇಳಿ ನಮಗೆ ಭಾಳ ಆಸೆ ಇದೆ. ನಾನು ಜನರ ಹೆಚ್ಚಿನ ಸೇವೆ ಮಾಡ್ತೇವೆ ಅಂತೇಳಿ ನಮಗೆ ಭಾಳ ಅಭಿಲಾಷೆ ಇದೆ. ತುಂಬ ಧನ್ಯವಾದಗಳು ಸಿದ್ದಣ್ಣ ಕೆಟಗೇರಿ ಅವರೇ. ಉಸಿರು ಬಿಡದಂತೆ ಕ್ಷೇತ್ರ ಜನತೆಯಲ್ಲಿ ತಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮತ್ತು ಅನೇಕ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮತ್ತು ಈ ಕ್ಷೇತ್ರದ ಈ ಕಡೆ ಹಿರಿಯ ನಾಯಕನೂ ಅಲ್ಲ, ಈ ಕಡೆ ಯುವ ನಾಯಕನೂ ಅಲ್ಲ, ಆ ರೀತಿ ಪ್ರತಿಯೊಬ್ಬರಿಗೂ ನಡ್ಕೊಳ್ಳೋಂಥ ರೀತಿ ಮತ್ತು ವಿಶೇಷವಾಗಿ ಜೈಲು ಶಿಕ್ಷೆ ಅನೇಕ ರೀತಿಯಿಂದ ಜೈಲು ಶಿಕ್ಷೆ ನೋಡಿರ್ತಾರೆ. ಆದರೆ ನೀವು ರೈತರಿಗಾಗಿ, ಬೆಳೆ ವಿಮೆಕ್ಕಾಗಿ, ಕಳಸ ಬಂಡೂರಿಗಾಗಿ ಅನೇಕ ರೀತಿಯಿಂದ ಹೋರಾಟ ಮಾಡಿ ಜನರಿಗೋಸ್ಕರ ನೀವು ಜೈಲು ಮಾಡಿ ಬಂದರೂ ಕೂಡ ಹೋರಾಟ ಬಿಟ್ಟಿಲ್ಲ. ಆ ರೀತಿಯಿಂದ ನನಗೊಂದು ಅವಕಾಶ ಸಿಗಲಿ ಅನ್ನೋಂಥ ಆಸೆ ಏನು ಇಟ್ಕೊಂಡ್ರಿ, ಆ ದೇವರು ಆ ಆಸೆದಂತೆ ಈ ಕ್ಷೇತ್ರ ಜನ ನಿಮಗೆ ಕೊಡಲಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಇಷ್ಟೊತ್ತಿನವರೆಗೆ ನೀವು ಮಾತನಾಡಿದ್ದಕ್ಕೆ ಮತ್ತು ನಮ್ಮ ಜೊತೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್ ಸರ್. ನಮಸ್ಕಾರ.